ಡಿವಿಲಿಯರ್ಸ್ ಅವರನ್ನು ಏಕೆ ಎಲಿಯನ್ ಎಂದು ಕರೆಯಲಾಗುತ್ತದೆ? ನಾವು ಇಂದು ನಿಮಗೆ ತಿಳಿಸುತ್ತೇವೆ. ಈ ಘಟನೆ ಬಂದು 2018ರ ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ನಡುವಿನ ಐಕಾನಿಕ್ ಟೆಸ್ಟ್ ಸರಣಿಯದ್ದು. ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಬಹಳ ಆಕ್ರಮಣಾತ್ಮಕವಾಗಿ ಆಡುತ್ತಿತ್ತು ಹಾಗೂ ಮೊದಲ ಟೆಸ್ಟ್ನ 4ನೇ ದಿನದಲ್ಲಿ ಡೇವಿಡ್ ವಾರ್ನರ್ ಡಿವಿಲಿಯರ್ಸ್ ಅವರನ್ನು ಶೂನ್ಯಕ್ಕೆ ರನ್ಔಟ್ ಮಾಡಿ ಅನಗತ್ಯವಾದ ಅಗ್ರೆಷನ್ ತೋರಿಸಿದರು. ಇದಕ್ಕೂ ದೊಡ್ಡ ಗೊಂದಲ ನಾಥನ್ ಲಿಯಾನ್ ಡಿವಿಲಿಯರ್ಸ್ ಅನ್ನು ರನ್ಔಟ್ ಮಾಡಿ ಅವರ ಮೇಲೆ ಬಾಲ್ ಎಸೆದಾಗ ಉಂಟಾಗುತ್ತೆ. ಆಸ್ಟ್ರೇಲಿಯಾ ಈ ಪಂದ್ಯವನ್ನು 118 ರನ್ನಿಂದ ಗೆದ್ದಿತು. ಇದರ ಮುಂದಿನ ದಿನ ಡಿವಿಲಿಯರ್ಸ್ ಟ್ವೀಟ್ ಮಾಡಿ ಈ ಸರಣಿ ನೆನಪಿರುತ್ತದೆ ಎಂದು ಹೇಳಿದರು. ಇದು ಇಂಡೈರೆಕ್ಟ್ ಆಗಿ ಕಂಗಾರುಗಳಿಗೆ ಮುಂದಿನ ಪಂದ್ಯಕ್ಕಾಗಿ ಚಾಲೆಂಜ್ ಆಗಿತ್ತು. ನಂತರ ಮುಂದಿನ ಪಂದ್ಯ ಶುರುವಾಗುತ್ತದೆ ಹಾಗೂ ಡಿವಿಲಿಯರ್ಸ್ ಅವರು ರೆಡ್ ಬುಲ್ ಕುಡಿದು ಬ್ಯಾಟಿಂಗ್ಗೆ ಇಳಿಯುತ್ತಾರೆ ಹಾಗೂ ಎಲ್ಲಾ ಕಂಗಾರುಗಳ ಬೆವರಿಳಿಸಿ 126 ರನ್ಗಳ ನಾಟ್ ಔಟ್ ಇನ್ನಿಂಗ್ಸ್ ಆಡುತ್ತಾರೆ. ಈ ಇನ್ನಿಂಗ್ಸ್ ನಿಂದ ಸೌತ್ ಆಫ್ರಿಕಾ ಈ ಪಂದ್ಯವನ್ನು 6 ವಿಕೆಟ್ಗಳಿಂದ ಗೆದ್ದಿತು. ಆದರೆ ಈ ಕಥೆ ಅಷ್ಟಕ್ಕೆ ಮುಗಿದಿರಲಿಲ್ಲ, ಏಕೆಂದರೆ ಮುಂದಿನ 2 ಪಂದ್ಯಗಳಲ್ಲಿ ಕೂಡ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾವನ್ನು ಹೀನಾಯವಾಗಿ ಸೋಲಿಸುತ್ತೆ ಮತ್ತು ಸೌತ್ ಆಫ್ರಿಕಾ ಈ ಸರಣಿಯನ್ನು 3-1 ಅಂತರದಿಂದ ಗೆಲ್ಲುತ್ತದೆ. ಸ್ನೇಹಿತರೆ, ಡಿವಿಲಿಯರ್ಸ್ ಅವರ ಈ ಅದ್ಭುತವಾದ ಕಂಬ್ಯಾಕ್ಗೆ ನೀವು 10ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ಕಮೆಂಟ್ ಮೂಲಕ ತಿಳಿಸಿ.